ಬಂದಿಲ್ಲ ಅಲ್ವಾಪ್ಪ? ಒಂದ್ 2-3 ಕಡೆ ಬಂದಿತ್ತು, ನಾನೇ ಹೋಗ್ಲಿಲ್ಲ. ನೀವ್ಯಾಕೆ ಹೋಗಿಲ್ಲ? ಅಯ್ಯೋ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಅಂತ ಪ್ರಶ್ನೆ ಅವ್ರೇನ್ ಕೇಳ್ತಾರೆ? ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಯಾರು ಅಂತ ಕೇಳ್ತಾರೆ. ಅದಕ್ ನೀವೇನ್ ಹೇಳ್ತೀರಾ? ಗಣಿತನಿಗಳು ಉಂಡೆ ತಪ್ಪು ಅಂತ ಮಕ್ಕಳ ಕೂತ್ ಕಳಿಸ್ಬಿಡದ. ಮತ್ತಿನ್ಯಾರಂತೆ? ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವ್ರು ಅಂತ ಹೇಳ್ಬೇಕಾಗಿತ್ತಂತೆ. ಏನಪ್ಪಾ, ನಿಮ್ಮನ್ ಫೇಲ್ ಮಾಡ್ಬೇಕು ಅಂತಾನೆ ಅವರು ಈ ತರ ಹುಚ್ಚುಚ್ಚು ಪ್ರಶ್ನೆಗಳನ್ನ ಕೇಳೋದು. ಅದಕ್ಕೆ ಯಾಕೆ ಫೇಲ್ ಆಗ್ಬೇಕು ಅಂತ ನಾನು ಇಂಟರ್ವ್ಯೂ ಹೋಗೋದೇ ಬಿಟ್ಬಿಟ್ಟಿನಿ. ರಾಮಚಂದ್ರ ಕೋಟ್ಯಾಧಿಪತಿ, ರಾಮಚಂದ್ರ ಕೋಟ್ಯಾಧಿಪತಿ. ಏನಪ್ಪಾ ಇದ್ದಕ್ಕಿದ್ದಂಗೆ ಮೂರ್ಛೆ ಹೋದ್ರು? ಹೇಳಿಕಲ್ಲಿ ಕೋಟ್ಯಾಧೀಶ್ವರಲ್ವಾ, ಶುಗರ್ ಅಟ್ಯಾಕ್ ಆಗಿರುತ್ತೆ, ಅದು ಡೌನ್ ಆಗಿರುತ್ತೆ, ಅದಕ್ಕೆ ಮುಂಚೆ ಹೋಗಿದ್ದಾರೆ. ಏನಪ್ಪಾ ಮಾಡೋದೀಗ? ಮನೆ ಕರ್ಕೊಂಡೋಗಿ ಆರೈಕೆ ಮಾಡೋಣ. ಅವ್ರ ಮನೆಗ? ಅಯ್ಯೋ, ಇವ್ರು ನೋಡ್ತಿರ್ತಾರೆ ಫಸ್ಟ್ ಟೈಮ್. ಇವ್ರ ಮನೆ ಎಲ್ಲಿಂತ ನನಗೆ ಗೊತ್ತಿರುತ್ತೆ. ನಮ್ಮ ಮನೆ ಕರ್ಕೊಂಡು ಹೋಗಿ ಆರೈಕೆ ಮಾಡಿ ಅವ್ರ ಮನೆ ಎಲ್ಲಿ ಅಂತ ಕೇಳಿ ಆಮೇಲೆ ಅವ್ರ ಮನೆಗೆ ಬಿಟ್ಕೊಂಡ. ಜ್ಯೂಸ್ ಹೇಗಿತ್ತು? ಚೆನ್ನಾಗಿತ್ತಾ? ತುಂಬಾ ಸಿಹಿಯಾಗಿತ್ತಮ್ಮ. ಜ್ಯೂಸ್ ಸಿಹಿ ಆಗಿಲ್ಲ, ಏನೇನ್ ಖಾರವಾಗಿರುತ್ತಾ? ಗೊತ್ತಿದ್ದು ಈ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಉತ್ತರ ಹೇಳಿ? ಅವಳು ನಿಮ್ಮನ್ನ ಬುಟ್ಟಿಗೆ ಹಾಕೊಳಕ್ ಪ್ರಯತ್ನ ಪಡ್ತಿದ್ದಾಳೆ. ಬಿಟ್ಲ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿದ್ದು. ಒಟ್ಟಿನಲ್ಲಿ ನೀವೆಲ್ಲ ಸೇರ್ಕೊಟ್ಟು ನನ್ನ ಪ್ರಾಣ ಉಳಿಸೋದ್ರಿ. ಅಂಕಲ್, ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ನಿಮ್ ಪ್ರಾಣ ಉಳಿಸಿದ್ ನಾವಿಬ್ರು. ಯಜಮಾನ್ರೆ, ನೀವು ಕೊಟ್ಟಿರೋದು ಅಮೆರಿಕನ್ ನಂಬರು. ನಾನು ಪ್ರಯತ್ನ ಪಡ್ತಾನೆ ಇದೀನಿ. ಆ ಕಡೆಯಿಂದ ಎಂಗೇಜ್ ಅಂತ ಬರ್ತಾ ಇತ್ತು. ಅಯ್ಯೋ, ಲೈನ್ ಸಿಗ್ಲಿಲ್ಲ ಅಂತ ಟ್ರೈ ಮಾಡೋದು ಬಿಟ್ಬಿಡ್ಬೇಡಪ್ಪ. ಎಲ್ಲಾದ್ರೂ ಉಂಟೆ, ಪ್ರಯತ್ನ ಪಡ್ತೀನಿ, ಅದು ಸಿಗುತ್ತೆ. ಅದ್ ಸರಿ, ನೀವ್ ಯಾರು? ಸ್ವಲ್ಪ ಸುಮ್ಮನಿರ. ಮನೆಗೆ ಬಂದು ಇಷ್ಟಾದ್ಮೇಲೆ ನನ್ನನ್ನು ಯಾರು ಅಂತ ಕೇಳ್ತಿರಲ್ಲ ಮಾಸ್ವಾಮಿ ನೀವು. ನಾವು ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರ ವೀರ ಕೇಸರಿ, ಬಲಗೈ ಎತ್ತಿದ್ರ ವೀರ ಮದಕರಿ. ನೀವೇನು ರಕ್ಷಣೆ ಅಂತ ತಗೊಂಡಿದ್ರಲ್ಲ, ಈ ಮನೆಗೆ ನಾವೇ ಯಜಮಾನ್ರು. ನೀನ್ ಯಾವ ಕೈ ಬೇಕಾದ್ರೂ ಎತ್ತು, ಆದ್ರೆ ನನ್ನ ತಲೆಯನ್ನು ಮಾತ್ರ ಎತ್ತಿಸ್ಬೇಡ. ಯಜಮಾನ್ರೆ, ಯಾಕೆ ತಾವು ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಓ, ಆ ಭದ್ರನ ಕೊಲೆಗಡಕನ್ನ ನನ್ನ ಕೊಲೆ ಮಾಡ್ಬೇಕು ಅಂತ ತುದಿಗಾಲ್ನಲ್ಲಿ ನಿಂತಿಯಾನೆ. ಅಯ್ಯೋ ಶಿವನೇ, ಯಾಕಂತ ಸ್ವಾಮಿ? ಹೇಳಿ ಕೇಳಿ ನಾನು ಕೋಟ್ಯಾಧೀಶ್ವರ, ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತ ಅವ್ನು ನನ್ನನ್ನು ಕೊಲ್ಲಬೇಕು ಅಂತ ಟ್ರೈ ಮಾಡ್ತೀಯಾನೆ. ನೋಡಪ್ಪ, ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ. 1 ವಾರ ಆದ್ಮೇಲೆ ಅವನು ಬಂದು ನನ್ನನ್ನು ನೋಡ್ಕೋತಾನೆ. ಅಲ್ಲಿವರೆಗೂ ನೀನು ನನ್ನನ್ನ ಕಾಪಾಡಿದ್ದೆ ಆದ್ರೆ ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಏನು ಯಜಮಾನ್ರೆ, 1 ಕೋಟಿ ಕೊಡ್ತೀನಿ ಅನ್ನೋದಕ್ಕೆ ನೀವು ಮೂರ್ಛೆ ಹೋಗ್ಬಿಟ್ರೆ ಇನ್ನ ಕೋಟಿ ಕೈಲಿಟ್ರೆ ಏನ್ ಗತಿ? ಏನಾಗಿಲ್ಲ, ನನಗೆ ಏನಾಗಿಲ್ಲ. ನಗು ನಗುತ್ತಾ ನಲಿ ನಲಿ. ಚಂಪ ಚಮೇಲಿ, 1 ವಾರಕ್ಕೆ 1 ಕೋಟಿ ರೂಪಾಯಿ ಸಿಕ್ಕುತ್ತೆ ಅನ್ನೋದಾದ್ರೆ ಯಾವ ನನ್ನ ಮಗ ತಾನೇ ಮೂರ್ಛೆ ಹೋಗಲ್ಲ. ಅದು ನೋಡಿ ಯಜಮಾನ್ರೆ, ಜಗತ್ನಲ್ಲಿರೋ ಜನಗಳೆಲ್ಲರೂ ಲಕ್ಷ್ಮಿ ಹೆಣ್ಣು ಸ್ವರೂಪ ಅಂತ ಭಾವಿಸ್ಬಿಟ್ಟಿದ್ದಾರೆ. ಆದ್ರೆ ಆ ಲಕ್ಷ್ಮಿ ನನ್ನ ಕಣ್ಣಿಗೆ ಒಳ್ಳೆ ಗಂಡು ರೂಪದಲ್ಲಿ ಕಾಣಿಸ್ತಾ ಇದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಈ ಏರಿಯಾದಲ್ಲಿರೋ ಪೊಲೀಸ್ ವ್ಯವಸ್ಥೆನ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೊಂದು ಫೋನ್ ಮಾಡ್ಬಿಟ್ರೆ ಸಾಕು, ನಿಮ್ಮ ರಕ್ಷಣೆಗೆ ಅಂತ 1-2 ಪೊಲೀಸನ್ನ ಹಾಕ್ಬಿಡ್ತಾರೆ. ಅಂತ ಕೆಲಸ ಎಲ್ಲ ಮಾಡ್ಬೇಡಪ್ಪ. ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಟ್ಬೇಡಿ. ನಾನೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಹಳ್ಳಿಯಲ್ಲಿರೋ ಆಸ್ತಿಗೆ ಪೆಟ್ರೋಲ್ ಬಾಂಬ್ ಹಾಕಿ ಸುಟ್ಟು ಬಿಡ್ತೀನಿ ಅಂತ ಭದ್ರ ಹೆದರಿಸ್ತಾ ಇದ್ದಾನೆ. ಆಯ್ತು ಬಿಡಿ, ಅದ್ರ ಚಿಂತೆ ಬಿಟ್ಬಿಡಿ ನೀವು. ನಾನು ನಿಮಗೆ ಖುದ್ದಾಗಿ ಮುಂದೆ ನಿಂತಿದ್ದು ರಕ್ಷಣೆ ಕೊಡ್ತೀನಿ. ನನ್ನ ಕಾಪಾಡಿದ್ರೆ 1 ಕೋಟಿ ಕೊಟ್ಟು ಫೋಟೋ ಹಾಕ್ತೀನಿ. ಮಗನೇ, ಯಾರ ಇವಳು? ನನ್ನ ಪಾಲಿನ ಕಾಮಧೇನು. ಕಾಣ್ತಾನೆ ಇಲ್ಲ. ಮಾತೃಶ್ರೀ ರಂಗಮ್ಮನವರೇ, ಕಾಮಧೇನು ಅಂದ್ರೆ ಇವ್ರ ಹೆಸರು ರಾಮಚಂದ್ರಪ್ಪ ಅಂತ. ಕೋಟ್ಯಾಧಿಪತಿಗಳು. 1 ವಾರ ನನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಇವ್ರು ನನಗೆ ಹೋಗುವಾಗ 1 ಕೋಟಿ ರೂಪಾಯಿ ಕೊಟ್ಟು ಹೋಗ್ತಾರಂತೆ. ದುಡ್ಡು ಕೊಡುವಂತದ್ದು ಏನಾಗಿದೆ ಇವನಿಗೆ? ಕೋಟಿ ಆಸ್ತಿ ಕೊಡಿತಾ ಬಿದ್ದಿದ್ಯಲ್ಲ, ಆ ದುಡ್ಡನ್ನು ಹೊಡಿಬೇಕು ಅಂತ ಭದ್ರ ಅನ್ನೋ ಕೊಲೆಗಡಕ ತುದಿಗಾಲಲ್ಲಿ ನಿಂತಿದ್ದಾನೆ. ಪ್ರಾಣಕ್ಕೆ ರಕ್ಷಣೆ ಇಲ್ಲ ಅಂದ್ಮೇಲೆ ನಮ್ಮಂತವ್ರು ಬದುಕಿರಬಾರ್ದು. 1 ವಾರದ ಮಟ್ಟಿಗೆ ಇವ್ರಿಗೆ ನಾನು ಏನಾದ್ರೂ ರಕ್ಷಣೆ ಕೊಟ್ರೆ ಇವ್ರು ನನಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ನೀನೇನೋ ತಗೊಳ್ಳೋದು 1 ಕೋಟಿ ರೂಪಾಯಿ ಸಿಗುತ್ತೆ ಅನ್ನೋದಾದ್ರೆ ಇವಳ ಪ್ರಾಣಕ್ಕೆ ನಾನೇ ರಕ್ಷಣೆ ಕೊಡ್ತೀನಿ. ಮಾತೃಶ್ರೀ ರಂಗಮ್ಮನವರೇ, ಏನು ಆಡೋ ಮಾತಿಗೆ ಒಂದು ಅರ್ಥ ಇದೆಯೇ? ಕೊಲೆ ಮಾಡೋದಕ್ಕೆ ಅಂತ ಬರ್ತಾ ಇರೋದು ನಿನ್ನಂಗೆ ಎಣ್ಣೆಂಗೆ ಸುರ್ಕೊಂಡ್ಬಿಟ್ಟಿದೆಯೇ? ಮಾನ್ ಕತ್ತರ್ನಾಕ ಅವ್ನು ಭದ್ರ ಅನ್ನೋನು, ಅವ್ನು ಬರ್ತಾ ಇರೋದು. ನನ್ನನ್ನ ಯಾರು ಅಂತ ತಿಳ್ಕೊಂಡ್ಬಿಟ್ಯೋ? ಗಂಡುಗಲಿ ವಂಶದ ಹಿರಿ ತಲೆ. ನಾನು ಯುದ್ಧದಲ್ಲಿ ಕತ್ತಿ ಗುಲಾಣಿ ಹಿಡ್ಕೊಂಡು ಹೋರಾಡ್ದವಳೆ. ಅಟ್ಟದ ಮೇಲಿರೋ ಕತ್ತಿ ಕೈ ತಗೊಂಡ ಅಂತಂದ್ರೆ ನಾನೇ ಕಿತ್ತೂರು ಚೆನ್ನಮ್ಮ, ಸಂಚಿ ಹೊನ್ನಮ್ಮ. ಸಾಕು, ಸುಮ್ಮನೆ ಇರಮ್ಮ. ಹಂಗಂತ ಯಾವ್ದನ ಒಂದು ಸಂದರ್ಭ ಬಂದಾಗ ಅಟ್ಟದ ಮೇಲೆ ಬಿದ್ದಿರೋ ಆ ತುಕ್ಕಿಡಿದ್ರೆ ಕತ್ತಿ ಗುರಾಣಿನ ಕೈ ತಗೊಂಡ್ಬಿಟ್ಯಾ, ಆಮೇಲೆ ಮೈ ಕೈ ತುಂಬಾ ಸೆಪ್ಟಿಕ್ ಇಂಜೆಕ್ಷನ್ ತಗೋಬೇಕಾಗುತ್ತೆ. ಯಾವ ಕಾಲದಲ್ಲಿ ಇದ್ರೆ ಮಾತೃಶ್ರೀ ರಂಗಮ್ಮನವ್ರೆ? ಈಗಿನ ಕಾಲದಲ್ಲಿ ಬರೋರು ಕತ್ತಿ ಗುರಾಣಿನ ನಡ್ಕೊಂಡು ಬರ್ತಾರೆ, 1 ಗನ್ ತಗೋತಾರೆ, 30 ಅಡಿ ದೂರದಲ್ಲಿ ಇಟ್ಕೊಂಡು 1 ಕಣ್ಣನ್ನು ಮುಚ್ಕೊಂಡು ಗುರಿ ಇಟ್ಟು ಢಮ್ ಅನ್ಸ್ಬಿಟ್ರೆ ನೀವಿಬ್ರು ನಿಂತ ಜಾಗದಲ್ಲೇ ಕಣ್ಣನ್ನ ಮೇಲಕ್ಕೆ ಮಾಡ್ಕೊಂಡು ಪರಲೋಕ ಸೇರ್ಬಿಡ್ತೀರ. ಅಲ್ಲೋ, ನಿಮ್ಮಣ್ಣ ಬರ್ತೇನೆ.
ಬಿಡಬೇಡ ಅಪ್ಪಾಯ್ಸು. ಅಣ್ಣಯ್ಯ ಏನಮ್ಮ ಕರ್ದ? ಆ ದೊಡ್ಡ ಮನುಷ್ಯನ ಮನೆ ಕರ್ಕೊಂಡ್ ಬಂದಿಗ್ ನಾವು ಅಂದ್ಮೇಲೆ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿನೂ ನಮ್ದೆ. ಹಾಗಿದ್ದಾಗ ಅವ್ರು ಕೊಡೋ ದುಡ್ಡು ನಮ್ದೆ. ಅಲ್ಲಮ್ಮ ದುಡ್ಡಿ 1 ಕೋಟಿ ರೂಪಾಯಿನ ನೀವಿಬ್ಬರೇ ತಗೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ಹಾಗಂತ ಆ ದೊಡ್ಡ ಮನುಷ್ಯನ ಕಾವಲು ಕೈಕೊಂಡು ಯಾವಾಗ್ಲೂ ಮನೇಲೆ ಬಿದ್ದಿರ್ತೀಯಾ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಅವ್ರ ಜೊತೆ, ಮಹಿಳಾ ಸಂಘದವ್ರು ಬಂದ್ರು ಅಂತ ಇವ್ರ ಜೊತೆ, ಅವ್ರ ಜೊತೆ ಅಂತ ಊರಿಂದ ತಿರ್ಗಾಡ್ತಾನೆ ಇರ್ತೀರಾ. ಆ ಟೈಮಲ್ಲಿ ಕೊಲೆಗಾರ ಕೊಲೆ ಮಾಡಕ್ ಬಂದ್ರೆ ಅವ್ರನ್ನ ಕಾಪಾಡೋದು ಯಾರು? ನಮ್ ಯಜಮಾನ್ರು ತಾನೇ. ಹಾಗಿದ್ದಾಗ ಆ ದುಡ್ಡು ನಮ್ಗೆ ಸೇರಿದ್ದು. ಆಯ್ತಮ್ಮ, ಅವ್ರು ಕೊಡೋ 1 ಕೋಟಿ ರೂಪಾಯಿನ ನೀವೇ ತಗೊಳ್ಳಿ. ನಾನೇನು ನಿನಗೆ ಆಸ್ತಿ ಅಂತ 5 ಕೋಟಿ ರೂಪಾಯಿ ಕೊಡ್ಬೇಕಲ್ಲ, 1 ಕೋಟಿ ರೂಪಾಯಿ ಮುಡ್ಕೊಂಡು 4 ಕೋಟಿ ರೂಪಾಯಿ ಕೊಡು. ಕೋಟ್ಯಾಧಿಪತಿಗಳೇ, ಫೋನ್ ಬಂದ ತಕ್ಷಣ ಬೆಚ್ಚ ಬೀಳ್ತಾ ಇದ್ರಲ್ಲ, ಯಾಕೆ ಅಂತ? ನೋಡಿ, ಈ ಸಲ ಅವ್ನು ಫೋನ್ ಬಂತು ಅಂದ್ರೆ ನೀವು ಹೆದರ್ಕೋಬೇಡಿ, ಧೈರ್ಯವಾಗಿ ಮಾತಾಡಿ, ನಾನಿದ್ದೀನಿ. ಮಾತಾಡಿ. ಹಲೋ, ನಾನು ಕೋಟ್ಯಾಧಿಪತಿ ರಾಮಚಂದ್ರ. ನಾನು ಪತ್ರ ಮಾತಾಡ್ತಾ ಇರೋದು. ರಾಮಚಂದ್ರ, ನೀನ್ ಯಾವಂತೋ ಮನೇಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನೀನ್ ಮನೇಲಲ್ಲ ಕಣೋ, ಅನಂತ ಪದ್ಮನಾಭ ಬೀಕೋಣೆಲ್ ಬಚ್ಚಿಟ್ಕೊಂಡಿದ್ರು ನಾನು ನಿನ್ನ ಬಿಡಲ್ಲ. ಒಂದು ಬಾಗಿಲು ಹೊಡೆದು ಸರ್ಪನ ಆಚೆ ಹಾಕಿ ನಿನ್ನ ಕುಕ್ಕೆ ಹಿಸಿಗೆ ಸಾಯಿಸ್ಬಿಡ್ತೀನಿ. ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ನೀಟಾಗಿ ಶೇವಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸಾಯೋದಕ್ಕೆ ರೆಡಿ ಆಗಿರೋ. ಏನಂತೆ ಅವನು? ನಾನು ನೀಟಾಗಿ ಶೇವ್ ಮಾಡ್ಕೊಂಡು ಸ್ನಾನ ಮಾಡಿ ರೆಡಿ ಆಗಿರ್ಬೇಕಂತೆ. ಅವನು ಬಂದು ನನ್ನನ್ನು ಸಾಯಿಸ್ತಾನಂತೆ. ಪರಮಾತ್ಮ. ರಾಮಚಂದ್ರ ಅಂಕಲ್, ಈ ಆಪಲ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹಾಗಂತ ಯಾರು ಹೇಳಿದ್ರು? ಡಾಕ್ಟ್ರು. ನೋಡಮ್ಮ, ಎಷ್ಟು ದುಡ್ಡಿದ್ರೇನು, ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ನಿಮ್ ದುಡ್ಡು ನಮಗ್ ಕಟ್ಬಿಡಿ, ನಮ್ ನೆಮ್ಮದಿ ನಿಮಗ್ ಕಟ್ತೀವಿ. ಹಾಗಾಗಲ್ಲಮ್ಮ. ಮನುಷ್ಯ ಒಂದ್ಸತಿ ಆಸ್ತಿ ಹಣನ ಸಂಪಾದನೆ ಮಾಡಿದ್ಮೇಲೆ ಅದನ್ನ ಕಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವು ನನ್ನ ಜೀವನ ಕಾಪಾಡಿದ್ದಕ್ಕೆ ನಿಮಗೆ 1 ಕೋಟಿ ಕೊಟ್ಟು. ಏನಪ್ಪಾ, ಈ ವಾರದಲ್ಲಿ ಈಗಾಗ್ಲೇ 3 ದಿವಸ ನೆಗದ್ ಬಿತ್ತು. ಇನ್ 4 ದಿವಸ ಇವ್ರನ್ನ ಕಾಪಾಡಿದ್ರೆ 1 ಕೋಟಿ ನಮ್ದು. ಅಲ್ಲೋ, 1 ಕೋಟಿ ಇಟ್ಕೊಂಡು ನಾವೇನ್ ಮಾಡೋಣ? ಏನ್ ಮಾಡೋಣಪ್ಪ, ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ ಜೋಳ್ಗೆ ಕಟ್ಟಿ ಆ ಜೋಳ್ಗೆಲ್ ನಮ್ಮ ಮಗುನ ಹಾಕಿ ತೂಗ್ಬಿಡೋಣ. ನೀವು ಹಾಗೆ ತೂಗಬೇಕು ಅಂದ್ರೆ ಮೊದ್ಲು ನನ್ನ ಜೀವನ ಆ ಭದ್ರನಿಂದ ಕಾಪಾಡಬೇಕು. ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್, ನಿಮ್ಮ ಜೀವನ ಆ ಭದ್ರದಿಂದ ಸುಭದ್ರವಾಗಿ ಕಾಪಾಡ್ತೀವಿ. ಸುಭದ್ರ ಅಂತ ಹೇಳ್ತಿ ಜೊತೆಗೆ ಬೆಟ್ಟದ ಮೇಲೆ ಒಂದು ಮನೆನೂ ಮಾಡ್ತೀನಿ. ಏನಪ್ಪ, ಈ ಅಂಕಲ್ ನ ಮೊದ್ಲು ಬಚ್ಚಿಡೋಣ. ಅಯ್ಯೋ, ಕಟ್ಲಕೊಂಡು ತಿರುತ್ತಿ ನಡೀರಿ. ಯಾರು ಇದ್ದೀರಾ ಮನೆಯಲ್ಲಿ? ಯಾಕ್ರಿ, ನಾವಿರೋದ್ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಎಲ್ಲ ರಾಮಚಂದ್ರ? ಯಾರ ನೀನು? ನಾನು ಭದ್ರ, ಊಟದ ಚಿತ್ರ. ಭದ್ರನ? ಎಲ್ಲಿ ಆ ಮುದುಕ? ಇವತ್ತು ನಾನು ಅವನ್ನ ಬಿಡಲ್ಲ. ನನ್ನ ದಾರಿ ಯಾರೇ ಅಡ್ಡ ಬಂದ್ರು ಅವ್ರನ್ನು ಬಿಡಲ್ಲ. ಅವ್ರು ವಾಕಿಂಗ್ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ವಾಕಿಂಗ್ ಅಂತ ದೇವಸ್ಥಾನಕ್ಕೆ ಹೋಗಿದಾರ? ಯಾಕೆ? ಭದ್ರ ಅನ್ನೋನು ಅವ್ರನ್ನ ಕೊಲ್ಲೋದಕ್ಕೆ ಅಂತ ಬರ್ತಾನಂತೆ. ಆ ರಾಕ್ಷಸನಿಂದ ರಕ್ಷಣೆ ಕೊಡುವಂತ ದೇವ್ರನ್ನ ಕೇಳಕ್ ಹೋಗಿದ್ದಾರೆ. ನಾನೇ ಭದ್ರ ಅಂತ ಹೇಳಿಲ್ವಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರೀ, ನಮ್ಮನ್ನೇನ್ರಿ ಕೇಳ್ತೀರಾ? ಹೋಗ ಪೂಜಾರಪ್ಪನೇ ಕೇಳ್ರಿ. ಆಯ್ತು, ನಾನು ಆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅವನ್ನ ಸಾಯಿಸ್ತೀನಿ. ಅಂಕಲ್, ಬನ್ನಿ ಇಲ್ಲಿ. ಆ ಭದ್ರನ ಉಪಾಯ ಮಾಡಿ ಕಳಿಸ್ಬಿಟ್ರಿ. All is well. All is well. ನೀವ್ಯಾಕೆ ಸರ್ ಎದುರ್ಕೊಂಡ್ರಿ? ನಾನು ಮಲಗಿರುವಾಗ ನೀವೇನಾದ್ರೂ ಈ ದೊಣ್ಣೆನ ನನ್ನ ತಲೆಗೆ ಹೊಡೆದ್ರೆ? ನಾವಿರೋದೇ ನಿಮ್ಮನ್ನ ಕಾಪಾಡೋದಕ್ಕೆ. ನಿಮ್ಮನ್ನ ಕೊಲ್ಲೋಕೆ ಅಂತ ಬರೋ ಕೊಲೆಗಾರನ್ ತಲೆ ಹೊಡಿಯೋದಕ್ಕೆ ನಾವು ದೊಣ್ಣೆ ಹಿಡ್ಕೊಂಡಿರೋದು. ಮತ್ತೆ ಯಾಕೆ ಈ ತರ ಟಕು ಟಕು ಅಂತ ಶಬ್ದ ಮಾಡ್ತಾ ಇದ್ದೀರಾ? ನಾವಿನ್ನೂ ಎಚ್ಚರವಾಗಿದ್ದೀವಿ ಅಂತ ತಿಳ್ಕೊಂಡು ಕೊಲೆಗಾರ ಹೆದ್ಕೊಂಡು ಓಡೋಗ್ಲಿ ಅಂತ. ನೀವು ಕೊಡ್ಬೇಕು. All is well. All is well. ಹಲೋ,
ಹೆದರ್ಕೋಬೇಡ, ನಾನು ಹೋಗಿ ಬಾಗಿಲು ತೆಗಿತೀನಿ. ಆ ಸ್ವಾಮಿ ಒಳಗೆ ಬರ್ತಿದ್ದಂಗೆ ಹೊಡಿಂತೀನಿ, ಒಂದ್ ಏಟಿಗೆ ಮಲ್ಸ್ಬಿಡು. ಹೊಡಿ! ಅಯ್ಯ! ಏನ್ ಇನ್ಸ್ಪೆಕ್ಟ್ರೆ ನೀವಿಲ್ಲಿ? ಈ ಮನೆ ಸುತ್ತ ಕಳ್ಳರು ಕೊಲೆಗಡಕರು ಎಲ್ಲ ಓಡಾಡ್ತಾ ಇದಾರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅದು ನಮ್ಮ ಮನೆಗೆ ಒಬ್ರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಸರ್. ಅವ್ರನ್ನ ಕೊಲ್ಲೋದಕ್ಕೆ ಅಂತ ಭದ್ರಾ ಅನ್ನೋ ಅಯೋಗ್ಯ ಆಗಾಗ ಬರ್ತಿರ್ತಾನೆ ಸರ್. ಯಾವನವನು ಭದ್ರ? ಅಯೋಗ್ಯ ಅಂತ ಇವ್ರು ಹೇಳಿದ್ನಲ್ಲ ಸರ್. ರಾಮಚಂದ್ರ ಅಂತ ದೊಡ್ಡ ಕೋಟ್ಯಾಧಿಪತಿಗಳು ಅವನ್ನ ಕೊಲ್ಲಬೇಕು ಅಂತ ಈ ಭದ್ರ ಅವ್ರ ಮೇಲೆ ಕಣ್ಣಿಟ್ಟಿದ್ದಾನೆ ಸರ್. ಮತ್ತೆ ನೀವೆಲ್ಲ ಕತ್ತೆ ಕಾಯ್ತಾ ಇದ್ದೀರಾ? ಈ ವಿಷಯನ ಪೊಲೀಸವ್ರಿಗೆ ಯಾಕೆ ತಿಳಿಸ್ಲಿಲ್ಲ? ಅದು ಆ ದೊಡ್ಡ ಮನುಷ್ಯ ಬೇಡ ಅಂತ ಹೇಳಿದ್ರು ಸರ್. ಯಾಕೆ ಬೇಡ ಅಂದ್ರು? ಆ ಭದ್ರ ಅನ್ನೋ ಅಯೋಗ್ಯ ಇವ್ರಿಗೆ ಧಮಕಿ ಕೊಟ್ಟಿದ್ದಾನಂತೆ ಸರ್. ಏನಾದ್ರೂ ಈ ವಿಷಯನ ಪೊಲೀಸರಿಗೆ ತಿಳಿಸಿದ್ರೆ ನಿಮ್ ಮನೆಗೆ ಪೆಟ್ರೋಲ್ ಬಾಂಬ್ನ ಹಾಕಿ ಮನೆನ ಸುಟ್ಟಾಕ್ಬಿಡ್ತೀನಿ ಅಂತ ಹೆದರ್ಸಿಯನಂತೆ ಸರ್. ಒಂದ್ ವೇಳೆ ಆ ಭದ್ರ ಈ ಮನೆಗೆ ನುಗ್ಗಿ ಆ ಮುದುಕನ್ನ ಸಾಯಿಸಿದ್ರೆ ನಿಮ್ಮನ್ನೆಲ್ಲ ತಗೊಂಡ್ ಹೋಗಿ ಒಳಗ್ ಹಾಕ್ಬಿಡ್ತೀನಿ. ನಾನು ಬಂದಿರೋದೇ ಆ ಮುದುಕಂಗೆ ರಕ್ಷಣೆ ಕೊಡಕ್ಕೆ. ಎಲ್ಲಿ ಆ ಮನುಷ್ಯ? ಗುಪ್ತಾದ ಜಾಗದಲ್ಲಿ ಇಟ್ಟಿದೀವಿ, ಅವ್ರನ್ನ ಕರ್ಕೊಂಡ್ ಬರ್ತೀವಿ. ನೀವೇ ಒಂದ್ ಮಾತು ಹೇಳಿ ಸರ್. ಆಯ್ತಾಯ್ತು, ಕರ್ಕೊಂಬನ್ನಿ. ಯಾಕೆ? ಏನಾಯ್ತು? ನಿಮಗೆ ಅಷ್ಟ ಕೊಡೋದಕ್ಕೆ ಪೊಲೀಸರು ಬಂದಿದ್ದಾರೆ, ಬನ್ನಿ. ಓ, ನನಗೆ ರಕ್ಷಣೆ ಕೊಡೋದಕ್ಕೆ ಯಾವ ಪೊಲೀಸರು ಬೇಡ ಅಂತ ಹೇಳಿದ್ದಲ್ಲ. ಈಗಂತ ಹೇಗೆ ಪೊಲೀಸರು ಬಂದ್ಬಿಟ್ಟಿದಾರಲ್ಲ, ನಡೀರಿ ನಡೀರಿ. ಓ, ಈ ಸಂಪತ್ತಿಗೆ ನಾನು ನಿಮ್ಮನೆಗೆ ಬರ್ಬೇಕಾಯ್ತು. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಗಿತ್ತಲ್ಲ. ಅಯ್ಯೋ, ನೀವು ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ರ. ಬನ್ನಿಪ್ಪ ನೀವು ಸುಮ್ಮನೆ. ನನಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ನವರೇ ಬಂದಿದ್ದಾರೆ ಅಂದ್ಮೇಲೆ ನಿಮಗ್ ಕೋಟಿ ಕೊಡೋದು ವೇಸ್ಟ್. ಇವರೇ ಸರ್ ಆ ದೊಡ್ಡ ಮನುಷ್ಯರ? ಸುಮ್ನೆ ಎಲ್ಲೆಲ್ಲ ತಲೆ ಮಾಡ್ಸ್ಕೊಂಡ್ರೆ ಜೀವ ಉಳಿಯಲ್ಲ ರೀ. ಹೋಗೋ ಜೀವ ಹೋಗೇ ಹೋಗುತ್ತೆ. ಕೊಲೆಗಡ್ಕ ಒಂದ್ಸಲ ಕಂಡಿಟ್ಟ ಅಂದ್ರೆ ಕೊಲೆ ಮಾಡೇ ಮಾಡ್ತಾನೆ. ಅದಕ್ಕೆ ನನ್ ಮಾತ್ ಕೇಳಿ ನನ್ ಜೊತೆ ಬನ್ನಿ, ಒಂದೇ ಸಲ ಕೇಸ್ ಕ್ಲೋಸ್ ಮಾಡ್ಬಿಡ್ತೀನಿ. ತುಂಬಾ ಉಪಕಾರ ಆಯ್ತು ಸರ್. ತಮ್ಮ ಹೆಸರು? ಭದ್ರ ಮುಟ್ಟದ ಚಿತ್ರ. ಏನಾಯ್ತಪ್ಪ? ಇಷ್ಟೊತ್ತು ನಾ ಕಂಡಿದ್ ಕನ್ಸ? ಏನ್ ಕನ್ಸ್ಕೊಂಡ್ರಿ? ನನ್ನ ಕನಸಿನಲ್ಲಿ ಆ ಭದ್ರ ಪೊಲೀಸ್ ಸ್ಟೇಷನ್ ಬಂದು ನನ್ನ ಶೂಟ್ ಮಾಡ್ಬಿಟ್ಟ. ನಿಮ್ ಕನ್ಸಲ್ ಭದ್ರ ಬಂದಿದ್ದಾನೆ ಅಂದ್ಮೇಲೆ ನಿಜವಾಗ್ಲೂ ಬಂದೇ ಬರ್ತಾನೆ. ಹೇಗಾದ್ರೂ ಮಾಡಿ ಅಂಕಲ್ನ ಕಾಪಾಡ್ಬೇಕಲ್ಲ. ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಈ ದೊಡ್ಡ ಮನುಷ್ಯನ ಒಂದು ಗೋಣಿ ಚೀಲದಲ್ಲಿ ಹಾಕಿ ಮೂಟೆ ಕಟ್ಬಿಟ್ರೆ ಹಾಗೆ. ಆಗ ಯಾರಾದ್ರೂ ನೋಡಿದವರು ಅಕ್ಕಿ ಮುಟ್ಟೆ ಅನ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. ಈಗ್ಲೇ ಹೋಗಿ ಒಂದು ಗೋಣಿ ಚೀಲ ತಗೊಂಬ, ಅಂಕಲ್ ಮಲಗಿದ್ದಂಗೆ ಮೂಟೆ ಕಟ್ಟಿಬಿಡೋಣ. ಏನು ಯಜಮಾನ್ರಿ, ರಿಸರ್ವ್ ಬ್ಯಾಂಕ್ ಕಾಣ್ತಾನೆ ಇಲ್ಲ. ನಿನ್ನ ಪಾಲಿನ ರಿಸರ್ವ್ ಬ್ಯಾಂಕ್ ನಾನು ಇಲ್ಲೇ ಕೂತಿದ್ದೀನಿ. ನೀವಲ್ಲ ಯಜಮಾನ್ರಿ, 1 ಕೋಟಿ ಆಸಾಮಿ. ಆ 1 ಕೋಟಿ ಮೇಲೆ ನಿನ್ನ ಕೆಟ್ಟಕೊಂಡು ಬಿಡ್ತೇನೆ. ನನಗೆ ಕೊಟ್ಮೇಲೆ ನೀವು ಕೊಟ್ಟೇ ಇರ್ತೀನಾ? ಕಾಫಿ ಕೊಡೋಣ ಅಂತ ಹುಡುಕ್ತಾ ಇದೀನಿ, ಆಸಾಮಿ ಪತ್ತನೇ ಇಲ್ಲ. ಆ ಕೋಟ್ಯಾಧಿಪತಿ ರಾಮಚಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ರೂಮಿಗೆ ಬಂದು ಗುಡ್ ಮಾರ್ನಿಂಗ್ ಅಂತಿದ್ನು. ಆಸಾಮಿ ಬೆಳಿಗ್ಗೆಯಿಂದ ಪತ್ತೆನೇ ಇಲ್ವಲ್ಲೋ. ಹಾಕಿದ ಬಾಗ್ಲ ಹಾಕ್ದಂಗೆ ಇದೆ, ಆದ್ರೂ ಆಸಾಮಿ ಪತ್ತೆ ಇಲ್ಲ ಅಂದ್ರೆ ಏನ್ ಅರ್ಥ? ಅಳಿ ಅಂದ್ರೆ ಬನ್ರಿ ಇಲ್ಲಿ. ಗುಡ್ ಮಾರ್ನಿಂಗ್ ಬಾಬಾ. ನಿನ್ನ ಗುಡ್ ಮಾರ್ನಿಂಗಿಗೆ ಬೆಂಕಿ ಬಿತ್ತು, ಕೋಟ್ಯಾಧಿಪತಿಗಳು ಕಾಣಿಸ್ತಾ ಇಲ್ವಂತೆ. ಎಲ್ಲಿ? ಯಾರ ಕಣಕ್ಕೂ ಬೀಳ್ದಿರೋ ಹಾಗೆ ಬಚ್ಚಿಟ್ಟಿದೀವಿ. ದೇವ್ರೆ ಬಂದ್ರು ಕಂಡಿಡಿಯಕ್ಕಾಗಲ್ಲ ಅಂತ ಜಾಗದಲ್ಲಿ ಬಚ್ಚಿಟ್ಟಿದೀವಿ. ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದೀರ? ಗೋಣಿ ಚೀಲದಲ್ಲಿ ಹಾಕಿ ಮೂಟೆ ಕಟ್ಟಿಟ್ಟಿದೀವಿ. ನಿಮ್ಮಿಬ್ರಿಗೂ ಸ್ವಲ್ಪ ಬುದ್ಧಿ ಇದೆಯಲ್ರ? ಹೇಳಿ ಕೇಳಿ ವಯಸ್ಸಾದ ವ್ಯಕ್ತಿ ಹೊಟಕ್ ಅಂದ್ಬಿಟ್ರೆ ನಾವು ತಲೆಗೆ ಬರುತ್ತೆ. ಅದೆಲ್ಲಿ ಬಚ್ಚಿಟ್ಟಿದ್ರ ತೋರ್ಸ್ಕೊಂಡ್ರು. ಅಣ್ಣಯ್ಯ, ಈ ಚೀಲದಲ್ಲೇ ಕಟ್ಟಾಕಿರೋದು. ಜ್ಞಾನ ತಪ್ಪಾಗ್ಬಿಡ್ತೀಯಲ್ರ? ಬೇಗ ಡಾಕ್ಟರ್ನ ಕಳ್ಸೋ. ಈ ಅಪ್ಪ ಗೊಟ್ಟಕ್ಕೆ ಕಂಡುಬಿಟ್ರೆ ನಮ್ಮನ್ನೆಲ್ಲ ತಗೊಂಡು ಹೋಗಿ ಮಿನಿಟ್ ಜೊತೆ ಕಂಬಿ ಅನ್ಸಕ್ ಹಾಕ್ತಾಳೆ. ಡಾಕ್ಟ್ರೆ, ಈ ವಿಷಯನ ನೀವು ಯಾರ ಹತ್ರನೂ ಬಾಯ್ ಬಿಡ್ಬೇಡಿ. ಬಾಗ್ಲಕ್ಕಿದ್ದ ಅಲ್ಲ ಡಾಕ್ಟ್ರೆ, ಈಗ ನಾನೇನು ಹೇಳ್ತೀನಲ್ಲ ಆ ವಿಷಯನ ದಯವಿಟ್ಟು ಯಾರ ಹತ್ರನೂ ಬಾಯ್ ಬಿಡ್ಬೇಡಿ. ಏನಾಯ್ತು? ಅದು ಒಬ್ರು ರಾಮಚಂದ್ರ ಅಂತ ವ್ಯಕ್ತಿ ಬಂದಿದ್ರು, ಕೋಟ್ಯಾಧಿಪತಿ. ನಮ್ಮ ಹುಡುಗರು ತಿಳಿದೇನೆ ಅವ್ರನ್ನ ಒಂದು ಚೀಲದಲ್ಲಿ ಹಾಕಿ ಒಳ್ಳೆ ಮೂಟೆ ತರ ಕಟ್ಟಿಟ್ಬಿಟ್ಟಿದ್ರು. ಯಾಕೆ? ಅದು ಯಾವನೋ ಭದ್ರ ಅಂತೆ, ಅಯೋಗ್ಯ ರಾಸ್ಕಲ್.
ಅವನಿಂದ ಪಾಪ ಆ ವಯನಿಗೆ ಪ್ರಾಣ ಬೆದರಿಕೆ ಇದೆ ಅಂತೆ. ಹಾಗಾಗಿ ತಿಳಿದೇನೆ ನಮ್ಮ ಹುಡುಗರು ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ. ಇನ್ನು ಉಸಿರು ಹೋಗಿಲ್ಲ, ಲೈಟಾಗಿ ಆಡ್ತಾ ಇದೆ. ಡೋಂಟ್ ವರಿ, ನಾನ್ ನಿಲ್ಲಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದಾರೆ ತಾವು? ನೋಡಿ, ಉಸಿರು ಯಾರು ಆಡ್ಬೇಕು ಯಾರು ಆಡ್ಬಾರ್ದು ಅಂತ ಡಿಸೈಡ್ ಮಾಡೋನೆ ನಾನು. ಬೇರೆಯವ್ರ ತರ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಡಲ್ಲ. ಒಂದು ಕಪಾಳಕ್ ಬಿಟ್ರೆ ಸಾಕು, ಕೋಮದಲ್ಲಿರೋನು ಕಂಡ್ಬಿಟ್ಬಿಡ್ತಾನೆ. ಇವ್ರಿಗೂ ಅದೇ ಟ್ರೀಟ್ಮೆಂಟ್ ಕೊಡ್ತೀನಿ. ಈಗ ಪೇಷಂಟ್ ಇಲ್ಲಿ, ನೀವೆಲ್ಲ ಇಲ್ಲೇರೆ. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ ರಾಮಚಂದ್ರ ಅಂಕಲ್ನ ನೀವೇ ಕಾಪಾಡ್ಬೇಕು. ಇವ್ರೇನಾದ್ರೂ ಬದುಕುಳಿದ್ರೆ ನಮ್ಗೆ 1 ಕೋಟಿ ಸಿಗುತ್ತೆ. ಡೋಂಟ್ ವರಿ, ನಾನ್ ಬಂದಿರೋದೇ ಉಳ್ಸಕ್ಕೆ ಅಳಿಸಕ್ಕೆ. ಏನ್ ಹೇಳ್ತಿದ್ದಾರೆ ಡಾಕ್ಟ್ರೆ? ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕಾರೆ ನೀವ್ ಯಾರು ಇಲ್ಲಿರ್ಬಾರ್ದು. ನಡೀರಿ ಆ ಕಡೆ. ಹೋಗಪ್ಪಲ್ಲ. ನಿಮ್ಗೂ ಹೇಳ್ತಾ ಇದ್ದೀನಿ, ನಡೀರಿ ಆ ಕಡೆ. ರಾಮಚಂದ್ರ, ರಾಮಚಂದ್ರ, ಹೇಳಲ್ಲ ರಾಮಚಂದ್ರ. ಸಾಯ್ತಾ ಇತ್ತು, ನನ್ನನ್ನ ಉಳಿಸಿಟ್ಟು ನಾನು ಪತ್ರ. ಕಾಪಾಡಿ, 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 ಭದ್ರ ಬಿಡ ಬಿಡ ಅವ್ರನ್ನ. 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮುದ್ಕುನಿಂದ ನನಗೆ 1 ಕೋಟಿ ರೂಪಾಯಿ ವಸೂಲಿ ಮಾಡ್ಕೊಡ್ಬೇಕು. ಪೊಲೀಸು ಗಿಲಿಸು ಅಂತ ಹೋದ್ರು ಈ ಮುದ್ಕುನ್ ಜೊತೆ ನಿಮ್ಮನ್ನು ಮುಗಿಸ್ಬಿಡ್ತೀನಿ. ಇಡೀ ದಿನ ಈ ಮುಡ್ಕಪ್ಪನ ಮುಂದೆ ಕೂತ್ಕೊಂಡು ಕಾಯೋದೇ ಆಗಿ ಹೋಗಿದೆ. ಯಾಕೆ ರೊಚ್ಚಿಗೆ ಹೇಳ್ತೀರಾ? ಇನ್ನೊಂದೆರಡು ದಿವಸ ಕಾಪಾಡಿದ್ರೆ ಸಾಕು, 1 ಕೋಟಿ ರೂಪಾಯಿ ನಮ್ ಕೈಗೆ ಸಿಕ್ಬಿಡುತ್ತೆ. ಆ 2 ದಿನನ ಹ್ಯಾಕ್ ಕಳೆಯೋದು ಅನ್ನೋದೇ ಗೊತ್ತಾಗ್ತಿಲ್ವೇ? ಏನು ಯಜಮಾನ್ರೆ, ಕೋಟ್ಯಾಧಿಪತಿಗಳನ್ನ ಕರ್ಕೊಂಡು ಅಡ್ಗೆ ಮನೆಗೆ ಬಂದ್ಬಿಡಿ, ನಾವಿಬ್ರು ಭಜನೆ ಮಾಡೋಣ. ಬೇಡ ಬೇಡ, ನಾನು ಬದುಕಿರೋ ಒಳ್ಳೆ ಭಜನೆ ಮಾಡೋದು ಬೇಡ. ಇವ್ರೆ ಒಂದ್ ಕೆಲಸ ಮಾಡಿ, ಆ ಅಯೋಗ್ಯನಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿ. ಆಗ ನಾವೆಲ್ಲರೂ ಸೇರ್ಕೊಂಡು ಅವ್ರನ್ನ ಹಿಡ್ದಾಕ್ಲಾನ. ಬಾಪ ಅಂದ್ರೆ ಅವ್ನು ಬಂದ್ಬಿಡ್ತಾನ. 1 ಕೋಟಿ ರೂಪಾಯಿ ಕೊಡ್ತೀನಿ ಬಾ ಅಂದ್ರೆ ಓಡಿ ಬರ್ತಾನೆ. ಪರವಾಗಿಲ್ಲ ಕಣೆ ಚಂಪ ಚಮೇಲಿ, ನಿನ್ನ ತಲೆನೂ ಓಡುತ್ತೆ. 1 ಕೋಟಿ ರೂಪಾಯಿ ಅಲ್ವಾ, ತಲೆ ತಾನಾಗೆ ಓಡುತ್ತೆ. ಇವ್ರೆ ಆ ಅಯೋಗ್ಯ, ಆ ರಾಸ್ಕಲ್ ನಿಮ್ಗೆ ಫೋನ್ ಮಾಡ್ಬಿಟ್ಟು ಹೋಗಿದ್ದಾನಲ್ವಾ, ಈಗ ನೀವು ಅವನಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆಗೆ ಬರೋದಕ್ಕೆ ಹೇಳಿ. ಬೇಡ, ಫೋನ್ ಮಾಡ್ತೀರಾ ಇಲ್ಲ ನಾನೇ ನಿಮ್ ತಲೆ ತೆಗೆದುಬಿಟ್ಟ. ಭದ್ರ, ನಾನು ಕಣ ಪಾಂಡ್ರಂಗ ಗಂಟಗಲೆ. ಅದೇ ರಾಮಚಂದ್ರಪ್ಪನವ್ರನ್ನ ಮನೇಲಿ ಇಟ್ಕೊಂಡಿದ್ದಿಲ್ಲ ಅವನು. ನೋಡ, ನಿನಗೆ 1 ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಟಿದ್ರಿ, ನಮ್ಮ ಮನೆಗೆ ಬಂದು ತಗೊಂಡಾಗ. ಬಾ ಬೇಗ ಬಾ ಬಾ. ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ, ಅವನು ನಮ್ಮ ಮನೆಗೆ ಬರ್ತಿದ್ದಂಗೆ ನಾವೆಲ್ಲರೂ ಏನ್ ಮಾಡ್ಬೇಕು ಗೊತ್ತಾ? ಹೆಂಗೆ? ಪಾಂಡುರಂಗ, ಪಾಂಡುರಂಗ, ಯಾರ್ಯಾರ ಮನ್ಸಿಗೆ ಎಷ್ಟೇ ತಿಳಿತ ಅಷ್ಟೇ ತೊಡ್ಕೊಂಡ್ಬಿಡ್ರ ಇವ್ನಿಗೆ. ಬಾಬಾ, ಅವನ ಜೊತೆ ನಮ್ಮನ್ನು ಸೇರಿಸಿ ಕಟ್ಟಾಕ್ಬಿಟ್ಟಿದಿರಲ್ಲ. ನೀವ್ ಯಾರು ಏನು ಯೋಚನೆ ಮಾಡ್ಬೇಡಿ, ನಾನೇ ಹೊಡ್ಕೊತೀನಿ. ಸ್ವಲ್ಪ ನನ್ ಕತೆನೂ ಕೇಳಿ. ಒಲೆಗೆಡಕ ಕಣ ನೀನು, ನಿನಗೊಂದು ಫ್ಲಾಶ್ ಬ್ಯಾಕ್ ಇದೆಯಾ? ಅದು ಏನು ಅಂತ ಬೇಗ ಬಗಳು ಸಾಯ. ನಿಮ್ ಮನೆಗ್ ಬಂದಿರೋ ಮುದ್ಕ ನಮ್ಮ ಮನೆಗೂ ಬಂದಿದ್ದ. ನಾನು ಕೋಟ್ಯಾಧಿಪತಿ, ನನ್ಗೆ ಯಾರು ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. 1 ವಾರದ ಮಟ್ಟಿಗೆ ನಿಮ್ಮಲ್ಲಿಟ್ಟು ನನ್ನ ಕಾಪಾಡಿ, ಆಮೇಲೆ ಅಮೆರಿಕಾದಲ್ಲಿರೋ ನನ್ ಮಗ ಬಂದು ನನ್ನ ನೋಡ್ಕೋತಾನೆ. ಹೋಗ್ಬೇಕಾದ್ರೆ 1 ಕೋಟಿ ಕೊಟ್ಟು ಹೋಗ್ತೀನಿ ಅಂತ ಹೇಳ್ದ. ನಮಗೂ ಇದೇ ತರ ಕತೆ ಹೊಡೆದ್ಬಿಟ್ಟು ನಮ್ಮ ಮನೆಯಲ್ಲೂ ಜಾಂಡ ಊರಿದಾನಲ್ಲಪ್ಪ. ನೀವು ಅವ್ರನ್ನ ನೋಡ್ಕೊಂಡಿದ್ದಕ್ಕೆ 1 ಕೋಟಿ ಕೊಟ್ರಾ? ಎಲ್ ಕೊಟ್ಟ? ಪಂಗ್ನಾಮ ಹಾಕಿ ಓಡ್ ಬಂದ. ಆ ದುಡ್ಡನ್ನು ವಸೂಲಿ ಮಾಡ್ಬೇಕು ಅಂತಾನೆ ಕೊಲೆ ಬೆದರಿಕೆ ಹಾಕಿ ಅವ್ನ ಹಿಂದೆ ಬಿದ್ದಿದ್ದೆ. ನನಗಷ್ಟೇ ಅಲ್ಲ, ಸುಮಾರು ಜನಕ್ಕೆ ಇದೇ ರೀತಿ ಮೋಸ ಮಾಡಿದಾನ ಅವನು. ಅವ್ರ ಮಾತಿಗೆ ಮೋಸ ಹೋದವರು ತುಂಬಾ ಜನ ಇದ್ದಾರೆ. ಅಂದ್ರೆ ಅಲ್ಲಿಗೆ ತಪ್ಪು ಆ ಮುದ್ಕಪ್ಪಂದೇ ಅಂದಂಗಾಯ್ತು. ಅವ್ರು ಬೇಕಾದವ್ರಿಗೆ ಮೋಸ ಮಾಡಿರ್ಬೋದು, ಆದ್ರೆ ಈ ಗಂಡುಗಳಿಗೆ ಹಾಗೆಲ್ಲ ಮೋಸ ಮಾಡಕ್ ಆಗಲ್ಲ. ಇನ್ನು ಕಣ್ಣೆದ್ರಿಗೆನೆ ಆ 1 ಕೋಟಿ ರೂಪಾಯಿನ ಹೇಗ್ ಕಕ್ಕಿಸ್ತೀನಿ ಅಂತ ನೋಡ್ತಾ ಇರು. ಅರೆ ಕೋಟ್ಯಾಧಿಪತಿಗಳೇ, ಸ್ವಲ್ಪ ಇಲ್ಲಿ ಬನ್ನಿಪಾ. ಬೇಷ್ ಕೊಟ್ರಂಗ, ಬೇಷ್. ಈ ಭದ್ರನ ಹಿಡಿದು ಬಹಳ ಒಳ್ಳೆ ಕೆಲಸ ಮಾಡಿದ್ರೆ. ನಿಮ್ಮ ಶಹಬ್ಬಾಷ್ ಗಿರಿ ಒತ್ತಟ್ಟಿಗಿರಲಿ. ಮಾನ್ಯ ಕೋಟ್ಯಾಧಿಪತಿಗಳೇ, ತಾವೇನು ಕಂಡವ್ರ ಮನೆಗೆ ಹೋಗ್ಬಿಟ್ಟು ನಿಮಗೆ 1 ಕೋಟಿ ಕೊಡ್ತೀನಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲೇ ವಾರಗಟ್ಲೆ ಜಾಂಡ ಊರೋದನ್ನ ಕಾಯ್ಕ ಮಾಡ್ಕೊಂಡ್ಬಿಡಿದ್ರಂತೆ. ನಮ್ಮ 1 ಕೋಟಿ ನಮಗೆ ಕೊಟ್ಬಿಡಿ, ಇಲ್ಲಾಂದ್ರೆ ಭದ್ರ ನೀಚಕ್ ಬಿಡ್ತೀವಿ, ನಿಮ್ಮ ಬುರುಡ ನಂಗಂಗೆ ಬಿಚ್ಚಿಸ್ಬಿಡ್ತೀವಿ. ದಯವಿಟ್ಟು ಹಾಗೆ ಮಾಡಬೇಡ. ಹಾಗಿದ್ರೆ 1 ಕೋಟಿ ಕೊಡಿ. ಅಯ್ಯೋ, ಇದ್ರಲ್ವಾ ಕೊಡಕ್ಕೆ. ಏನ್ ಹೇಳ್ತಾ ಇದ್ರ ತಾವು? ಇದ್ ಬತ್ತ ಆಸ್ತಿನೆಲ್ಲ ಮಕ್ಳು ಕಿತ್ಕೊಂಡು ನನ್ನನ್ನ ಬೀದಿ ಪಾಲ್ ಮಾಡಿದ್ರು. ಶಿಕ್ಷೆ ಬೇಡೋದಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಕೋಟಿ ಕೊಡ್ತೀನಿ ಅಂತ ಅವ್ರ ಇವ್ರ ಮನೇಲಿ ಕಾಲ ಕಳೆದಾಗೆ ನಿಮ್ಮಲ್ಲೂ ಕಾಲ ಕಳೆದೆ.